ಕ್ಯಾಂಪಿಂಗ್ ಸ್ಪೆಷಲ್ ಆರೋಹಿದು ನೋಡ್ಬೋದು. ಆರೋಹಿ ಎಲ್ಲ ಕಿಚನ್ ಸೆಟಪ್ ಮಾಡಿ ನಿಮಿಷ 5 ನಿಮಿಷ 1 ನಿಮಿಷ ಅದು 1 ನಿಮಿಷ ಆಗೋದೇ ಇಲ್ಲ ಒಳಗೆ. ಸುಮ್ಮನೆ 1 ನಿಮಿಷ 5 ನಿಮಿಷ ಏನಿಲ್ಲ, ಬರೀ ಕಡಲೆ ಹಿಟ್ಟು ಏನೂ ಹಾಕಿಲ್ಲ. ಕಾರ್ನ್ಫ್ಲವರ್ ಗಿನ್ಫ್ಲವರ್ ಮನೇಲಿ ಏನ್ ಹಾಕ್ತಿವಲ್ಲ ಎಂತದೂ ಇಲ್ಲ, ಬರೀ ಕಡಲೆ ಹಿಟ್ಟು. ಬಾಯ್ಸ್ ಕ್ಯಾಂಪಿಂಗ್ ತುಂಬಾ ಸೂಪರ್ ಆಗಿರೋ ಸೀರೀಸ್ ಬರ್ತಾರೆ, ದಯವಿಟ್ಟು ಮಿಸ್ ಮಾಡಬೇಡಿ. ಚೆನ್ನಾಗಿ ನೋಡಿ. ಆಫ್ಟರ್ ಎಫೆಕ್ಟ್ ನಾನು ಪೂಜಾಕ ಮಾಡಿ ಕುತ್ಕೊತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ಸೊ ನೀವು ಕಳೆದ ವಿಡಿಯೋಗಳಲ್ಲಿ ನೈಟ್ ಕ್ಯಾಂಪಿಂಗ್ ನೋಡಿದ್ರಿ, ನೈಟ್ ಪಾರ್ಟಿ ನೋಡಿದ್ರಿ, ಡೇ ಕ್ಯಾಂಪಿಂಗ್ ನೋಡಿದ್ರಿ. ಹಾಗೆ ನನ್ನ ಮುದ್ದಿನ ಮಗಳು ಆರೋಹಿ ಬಂದಿದ್ದಾಳೆ, ರಾಜ್ಕುಮಾರಿ ಅವಳು. ಸೊ ನಮ್ಮ ರಾಜ್ಕುಮಾರಿನ ಕರ್ಕೊಂಡು ಅವಳು ನೀರಲ್ಲಿ ಆಡಬೇಕಂತೆ. ಬಂದಾಗಿಂದ ಪಪ್ಪ ನೀರು ಪಪ್ಪ ಅಂತಿದ್ದಾಳೆ. ಸೊ ಹಾಗಾಗಿ ಇಲ್ಲೇ ನಮ್ಮ ದೊಡ್ಡಮ್ಮ ಮನೆಯಿಂದ ಕೆಳಗಡೆ ಇಲ್ಲೊಂದು ಕಡೆ ಹೊಳೆ ಥರ ಇದೆ, ಚಿಕ್ಕದಾಗಿ ಒಂದು ಬ್ರಿಡ್ಜು. ಹೊಳೆ ಕೆಳಗಡೆ ಮಕ್ಕಳಿಗೆಲ್ಲ ಆಡಿಸ್ಬೋದು, ನೀರು ಚೆನ್ನಾಗಿದೆ, ಎಲ್ಲ ಹೋಗ್ತಾಯಿದ್ದೀವಿ. ನೋಡಿ ನಮ್ಮ ಮಲೆನಾಡು ಎಷ್ಟು ಸುಂದರವಾಗಿದೆ, ಎಲ್ಲಿ ನೋಡಿದ್ರು ಗುಡ್ಡ ಕಾಡು ದೀಣೆ, ಸೂಪರ್ ಆಗಿದೆ ಮಾತ್ರ ಲೊಕೇಶನ್ಸು. ನೋಡಿ ಇದೆಲ್ಲ ನಮ್ಮವ್ರದ್ದೇ ಗದ್ದೆ, ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಣ್ಣ ತಮ್ಮದಿರದೇ ಗದ್ದೆ. ಅಲ್ಲವ್ರು ನೋಡಿ ನಮ್ಮ ದೊಡ್ಡಮ್ಮ ಒಬ್ರು ಏನೋ ಮಾಡ್ತಾ ಇದ್ದಾರೆ ಕತ್ತಿ ಹಿಡ್ಕೊಂಡು ಗದ್ದೆಲಿ. ಓಕೆ, ಸೊ ಈಗ ಏನು ಈ ಜಾಗ ಇದೆಯಲ್ಲ ಇಲ್ಲೇ ರೈಟಲ್ಲಿರೋದು. ಸೊ ಈಗ ಇಲ್ಲೇ ರೈಟಿಗೆ ಗಾಡಿ ತಗೊಂಡು, ಗಾಡಿ ಇಳಿಯುತ್ತಾ ಇಲ್ಲ ಗೊತ್ತಿಲ್ಲ, ರಿಸ್ಕ್ ತಗೊಳ್ಳೋದು ಬೇಡ, ನಮ್ಮ ಗಾಡಿನ ಇಲ್ಲೇ ಹಾಕಿ ಕೆಳಗಡೆ ಹೋಗೋಣಂತೆ. ಇವಾಗ ಹೋಗ್ಬಿಟ್ಟು ಇಲ್ಲ ರಿಸ್ಕ್ ಬೇಡ, ಯಾಕೆ ಸುಮ್ಮನೆ ರಿಸ್ಕ್ ತಗೊಂಡು ಮಾಡೋದು. ಹೋಗ್ಬೋದು, ಹೋಗ್ದನೂ ಇರ್ಬೋದು. ಬನ್ನಿ, ಈಗ ನಾವು ನಮ್ಮ ಕ್ಯಾಂಪಿಂಗ್ ಸ್ಪಾಟ್ ಬಂದಿದ್ದೀವಿ. ಇಲ್ಲೇ ಮನೆಯಿಂದ ಒಂಚೂರು ಕೆಳಗಡೆ ಅಷ್ಟೇ. ಇಲ್ಲಿ ಹಿಂಗೆ ಡೌನ್ ಹೋದರೆ ಅಲ್ಲಿ ರೈಟಲ್ಲಿ ಒಂದು ಸ್ವಲ್ಪ ನೀರು ಹರಿತಾ ಇರುತ್ತೆ, ಆಡ್ಬೋದು. ಇದೆಲ್ಲ ನಮ್ಮದೇ ಗದ್ದೆ, ನಮ್ಮ ದೊಡ್ಡಪ್ಪವ್ರದ್ದೇ. ಇಲ್ಲೆಲ್ಲ ನನಗೆ ಅಲ್ಲೊಂದು ಗುಡ್ಡ ಕಾಣ್ತಿದೆ ನೋಡಿ, ಅದ್ರೊಳಗಡೆ ಒಂದು ಕ್ಯಾಂಪಿಂಗ್ ಇದು ಮಾಡಬೇಕು ಅಂತ ಆಸೆ. ಎಲ್ಲ ಕೊಚ್ಚಿಬಿಟ್ಟು ಒಳಗಡೆಗೆ ಮಾಡ್ಬೋದಲ್ಲ ದೊಡ್ಡಮ್ಮ, ಅದು ಒಳಗಡೆ ಹೋಗಂಗೈತೆ ಜಾಗ ಒಳಗಡೆ. ಅಲ್ಲ ಗದ್ದೆನ ಒಳಗಡೆ ಅದು ದೀಣೆ ಥರ ಐತಲ್ಲ. ಹಾಂ ಅಲ್ಲ ಇದು ಇಲ್ಲಿ ಕವರ್ ಕಟ್ಟಿರಲ್ಲ, ಇಷ್ಟೊಂಗಲ ಗುಡ್ಡ ಹಂಗಿದೆ ನೋಡಿ, ಒಳಗಡೆ ಹೋಗ್ಬೋದಾ? ಕೂತ್ಕೊಳ್ಳೋಕೆ ಜಾಗ ಐತೆ ಒಳಗಡೆಗೆ ಅಂದ್ರೆ ಹಿಂಗೆ ಗೆರೆ ಮೇಲೆ ನಿಂತ್ಕೋಬಹುದು ಅಷ್ಟೇ, ಕೂರಕ್ಕೆಲ್ಲ ಹಾಕಲ್ಲ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ಅದು ಒಂಚೂರು ಕಡಿದ್ಬಿಟ್ಟು ಅಲ್ಲಿ ಟೆಂಟ್ ಮಾಡೋ ಥರ ಮಾಡ್ಕೊಂಡು ನೈಟ್ ಪಾರ್ಟಿ ಮಾಡೋಕೆ ಚೆನ್ನಾಗಿರುತ್ತೆ. ಏನು ತಿಂತ ಇದೀಯ ಮಾಮ? ಹಾಂ ನಮ್ಮ ಕ್ಯಾಂಪಿಂಗ್ ಚಾನಲಲ್ಲಿ ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಮ್ಮ, ಒಂಥರ ಹೊಸ್ದಾಗಿ. ಸಬ್ಬಮ್ಮ ಲಗೇಜ್ ಎತ್ಕೋಬೇಕಲ್ಲ ನೀನು. ನಮ್ಮ ಕ್ಯಾಂಪಿಂಗ್ ಕನ್ನಡಿಗ ಗಾಡಿ ಎಷ್ಟು ದಿವಸ ಇರುತ್ತೋ ಗೊತ್ತಿಲ್ಲ. ಈ ಗಾಡಿ ಆ್ಯಕ್ಚುಲಿ ನಾನು 4x4 ಇದ್ದರೆ ಎಲ್ಲ ಕೆಳಗಡೆ ತೊಗೊಂಡೋಗ್ಬೋದಾಗಿತ್ತು. 4x4 ಅಪ್ಗ್ರೇಡ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೀವು ತಗೊಳ್ಳಿ ಸರ್, ನಿಂತ್ಕೋದು. ಕ್ಯಾಂಪಿಂಗ್ ಗಾಡಿಗೆ ಶರ್ಟ್ ಹಾಕೊಂಡ್ಬರ್ಬೇಕಂತ ಅನ್ಕೊಂಡಿದ್ರಿ ಇವತ್ತಿಬ್ರು. ಅಯ್ಯೋ ಮಾಡ್ಕೊಂಡ್ರಿ ನೈಟ್. ತಗೋ ನೀನು. ಅದ್ರ ಜೊತೆಲಿ ಇದೊಂದು ವಾಟರ್ ಬಾಟಲ್ ತಗೋ, ಕುಡಿಯೋ ನೀರು, ಬಿಸ್ಲರಿ ಇದು. ಇನ್ಮೇಲೆಲ್ಲ ಈ ಥರನೇ ಟ್ರಾವೆಲ್ ಮಾಡೋದು, ತುಂಬ ಕಂಫರ್ಟಬಲ್ ಆಗಿದೆ ಇದು ಅಷ್ಟೇ. ಜಾಸ್ತಿ ದೊಡ್ಡ ಲಗೇಜ್ ಎಲ್ಲ ಇಲ್ಲ. ಸತೀಶ್ ಅಣ್ಣ ಜೊತೆ ಒಂದ್ಸತಿ ಬೈಕಲ್ಲಿ ಕ್ಯಾಂಪಿಂಗ್ ಮಾಡಬೇಕು. ಹಿಂಗೆ ಕೂತ್ಕೊಂಡು ಹಿಂಗೆ ಹಾಕೊಂಬಿಟ್ರೆ ನೀವು ಹೇಳ್ಕೊಂಬಿಟ್ಟು. ಇದನ್ನು ನಾನು ನಿರಂಜನ ಅಂತ ನೋಡಿದ್ದು ಅಡ್ವೆಂಚರ್ ಚೆನ್ನಾಗಿದೆ. ಸೊ ಇನ್ನೊಂದರಲ್ಲೇ ಎಲ್ಲ ಲಗೇಜು ಗಿಗೇಜು ಎಲ್ಲ ಅದರಲ್ಲೇ ಇದೆ. ಇನ್ನು ಈ ಮಾತು ಇರೋದ್ರಲ್ಲಿ ಚೇರ್ಸ್ ಇದೆ. ಅಷ್ಟಾಯಿತು ಅಂದರೆ ಆಗಬೇಕು ಅಷ್ಟೇ, ಏನು ಬೇಕಾಗಿಲ್ಲ. ಚಾಪೆ ತೊಗೊಂಡಿದ್ದೀನಿ, ದೊಡ್ಡ ಚಾಪೆ ಏನು ಬೇಕಾಗಿಲ್ಲ. ಎಮರ್ಜೆನ್ಸಿಗೆ ಕೊಚ್ಕೊಳ್ಳೋಕ್ಕೆ ಮಾಡೋಕ್ಕೆ. ಓಕೆ, ಮತ್ತೆ ನೀರು. ನೀರು ಓಕೆ, ಬನ್ನಿ ಹೋಗುವ. ಇದು ಇಟ್ಟಿರೋದಾ ತೋಟ ಇದೆ ರೆಡಿ ಮಾಡ್ತೀನಿ. ನಡೀರಿ ನೀವು ಸ್ಟ್ರೈಟ್ ಮಾಡಿ. ಹಾಂ ಸ್ಟ್ರೈಟ್ ಮಾಡಿ. ಓಕೆ. ಓ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ತೂಕ ಇದೆಯಾ? ಹಾಂ ನೋಡಾ ಎಸ್. ಇಲ್ಲೆಲ್ಲ ನಾವು ಒಂದ್ಸತಿ ಕಾರ್ ತೊಗೊಂಬಂದ್ಬಿಟ್ಟು ಟೇಗ ತಗೊಂಡಿದ್ವಲ್ಲ, ಒಂದ್ಸತಿ ಮಾಡೋಗಷ್ಟೇ, ಕಲ್ತ್ಮೇಲೆ ಕೋತಿ ವಿದ್ಯೆ. ಇಲ್ಲೆಲ್ಲ ಆ್ಯಕ್ಚುಲಿ ಪಿಕಪ್ ಬರುತ್ತೆ, ನಮ್ಮ ಕಾರೆಲ್ಲ ಬರೋಲ್ಲ. ಒಂದ್ಸತಿ ನಾವು ಟಿಯಾಗ ತಗೊಂಬಂದ್ಬಿಟ್ಟು ಅಯ್ಯೋ ಒದಾಡ್ಬಿಟ್ಟಿದ್ವಿ. ನನ್ನ ಅಭಿಲಾಷ್ ವಿಆರ್ ಚಾನಲಲ್ಲಿದೆ,
ಬೈಕಲ್ಲಿ ಬಂದುಬಿಟ್ಟಿದ್ವಿ. ಝೇವಿಯರ್ ಅಂತ ಇದೆ ನನ್ನ ಫ್ರೆಂಡು. ನಾನು ಅವ್ನು ಬಂದು ಬೈಕ್ ಸೆಂಟ್ರಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ ಈ ಕಡೆ. ಎಷ್ಟು ಚಾರ್ಸಿವರೆಗೂ ಫುಲ್ಲು ಹೆಸರು. ಏನು ಸಖತ್ತಾಗಿದೆ ನೋಡಿ ಪ್ಲೇಸು. ಇಲ್ಲಿ ಜನ ಎಲ್ಲ ಗಲೀಜೆಲ್ಲ ತಂದು ಹಾಕಿದ್ದಾರೆ. ಎಷ್ಟು ಹೇಳಿದ್ರು ಕೇಳಲ್ಲ, ಪ್ಲಾಸ್ಟಿಕ್ಕು ಇವು ಎಲ್ಲ. ಬಟ್ ಇದು ಚೆನ್ನಾಗಿದೆ ಇಲ್ಲಿ ಹೊಳೆ. ಅಲ್ಲೋಡು ಮಮ್ಮ ಜಿಯಾ ಅಲ್ಲಿ. ಸೊ ಇದೇ ನಮ್ಮ ಕ್ಯಾಂಪಿಂಗ್ ಲೊಕೇಶನ್ ಇವತ್ತಿಗೆ. ಪಪ್ಪು ಜಿಯೇ ಕಲ್ಕಿತ್ತಲ್ಲೋ, ಚೆನ್ನಾಯ್ತಾ? ವಾ ಆಳ ಇಲ್ಲ ದೊಡ್ಡಮ್ಮ ಮಂಡಿಯವ್ರಿಗೆ ಸ್ವತ್ತ ನೀರು ಜಾಸ್ತಿ ಇದೆ ಈಗ. ಮಳೆ ಕೊಚ್ಚೋಗಿರೋದಿದ್ದು ನೀರು ಇಷ್ಟು. ಓಹೋ, ಅವಾಗೆಲ್ಲ ಯಾರು ಕರ್ಕೊಂಬಂದಿದ್ವಿ ಒಂದು ವರ್ಷದಲ್ಲಿ. ಇಲ್ಲಿಂದಾನೇ ಇಳಿಬೋದಾಗಿತ್ತು. ಅದೇ ಅಲ್ಲ, ಕಲ್ಲು ಕೊಚ್ಕೊಂಡು ಹೋಗೋಷ್ಟು ನೀವು ಮಳೆ ಬಂದಿದೆಯಾ? ಫುಲ್ ಇಲ್ಲಿವರೆಗೂ ಬರುತ್ತೆ ನೀರು, ಹತ್ತುತ್ತೆ ಇದು ಫುಲ್ಲು. ಹೌದು. ಬಟ್ ಅದೇ ಮಳೆಗೆ ಇವಾಗ ಮಳೆ ನಿಂತಿದ್ದೀರ, ಇನ್ನು 2-3 ತಿಂಗಳು ಇನ್ನೂ ಕಡಿಮೆ ಆಗುತ್ತೆ ನೀರು. ಸೊ ಬನ್ನಿ ಈಗ ನಾವು ನಮ್ಮ ಸೆಟಪ್ ಹಾಕಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾವು ಮೇನ್ ಐಟಮೇ ಮರ್ತು ಬಂದುಬಿಟ್ಟಿದ್ದೀವಿ. ಟ್ರೈಪೋರ್ಡ್ ಸ್ಟ್ಯಾಂಡೇ ತಗೊಂಬಂದಿಲ್ಲ. ಚಾಪೆ ಕಚ್ಚಿಟ್ಕೊಂಡೆ. ಟ್ರೈಪೋರ್ಡ್ ಸ್ಟ್ಯಾಂಡ್ ಆ್ಯಕ್ಚುಲಿ ಯಾರೂ ಎತ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇಲ್ಲ, ಹಂಗಾಗಿ ಟ್ರೈಪೋರ್ಡ್ ಸ್ಟ್ಯಾಂಡೇ ತಂದಿಲ್ಲ. ಈ ವಿಡಿಯೋ ಸ್ವಲ್ಪ ಶೇಕಿ ಆಗಿರುತ್ತೆ, ಯಾಕಂದರೆ ಟ್ರೈಪೋರ್ಡ್ ಇಲ್ಲ. ಏನಾದರೂ ಬೇರೆ ಜುಗಾಡ್ ಮಾಡ್ತೀನಿ ನೋಡೋಣ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ಮೈಕ್ ಇದೆ, ಸೊ ಮೈಕ್ ಇವಾಗೆಲ್ಲ ಬ್ಯಾಗಲ್ಲಿದೆ, ಮೈಕ್ ಡ್ರೋನೆಲ್ಲ ಅದನ್ನು ಹಾಕೋತೀನಿ. ನೀವು ಪ್ಲೀಸ್ ಬೇಜಾರು ಮಾಡ್ಕೊಂಬಿಡಿ ಆಯಿತಾ? ಮುಂಚೆನೇ ನಾನು ಸಾರಿ ಕೇಳ್ತಾ ಇದ್ದೀನಿ. ವಿತೌಟ್ ಟ್ರೈಪೋರ್ಡ್ ಇದೆಲ್ಲ ಶೂಟ್ ಮಾಡಬೇಕಾಗುತ್ತೆ. ಓಕೆ ಪಪ್ಪು ಚೆನ್ನಾಗಿದೆಯಾ? ತಗೊಂಬ ಹಿಡ್ಕೊ, ನೀನೇ ಟ್ರೈಪೋರ್ಡ್ ಹಿಡ್ಕೊಳಮ್ಮ. ನೋಡಿ ಬೇಡ ನಿಂಗೆ ಬೇಡವಾ? ಬೇಡ ನಿಂಗೆ? ಆರು ಅವರು ಪಪ್ಪ ಇವತ್ತು ಹಾಕ್ತಾರೆ. ಅದು ಹೇಳ್ಕೊಟ್ಟಿದ್ದೀನಲ್ಲ, ಆಚೆ ಹೋದ್ರೆ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ನೀನು ಅಜ್ಜಿ ಬಂದು ಇಲ್ಲಿ ಕೂತ್ಕೊಳ್ಳಿ. ಬರ್ಬೇಕು ಹೋಗಿದ್ದಮ್ಮ. ಓಕೆ, ಇವಾಗೆಲ್ಲ ಮ್ಯಾನ್ಯಲ್ ವರ್ಕು. ಸೊ ನಮ್ಮ ಬ್ಯಾಗ್ ಓಪನ್ ಮಾಡೋಣ ಫಸ್ಟು. ಏನೇನಿದೆ, ಡ್ರೋನು, ಮೈಕು, ಇದು ನಮ್ಮ ಆ್ಯಕ್ಚುಲಿ ಸೆಟ್ಟು. ಇದನ್ನು ನಾವು ಇವಾಗ ಹಾಕ್ಕೊಂಡು ಯೂಸ್ ಮಾಡಬೇಕು. ಏನಾಗಲ್ಲ. ಏನು ಹೋಯ್ತು? ಬುರ್ಬುರ್ ಅಂತ ಊಸ್ಬಿಡ್ತಾಳೆ. ಟಿಶ್ಯೂ ಕೆಳಗಡೆ ಹಾಕ್ಬಾರ್ದು. ಸೊ ಇದೆರಡು ಪೋಲ್ ಬರುತ್ತೆ, ಆ ಕಡೆಗೊಂದು ಈ ಕಡೆಗೊಂದು. ಇದ್ರ ಜೊತೆ ಈ ರೀತಿ ರಬ್ಬರ್ ಬ್ಯಾಂಡ್ ಸ್ಟ್ರಿಪ್ಸ್ಗಳು ಬರುತ್ತೆ. ಸ್ಟ್ರಿಪ್ಸ್ಗಳು ಹಿಂಗೆ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ ಫಸ್ಟು. ಹಾಂ, ಇದು ಅಷ್ಟು ದೊಡ್ಡಮ್ಮ. ಒಂಚೂರು ಹಿಂದಿಗೆ ಎತ್ಕೊಳ್ಳಿ ಅದಾವ. ಅದು ಇದು ಬಿಡಿ ಅದು ಹಿಂದಕ್ಕೆ ತಗೊಳ್ಳಿ. ಎತ್ತಿಡ್ರಿ ಹಿಂದಕ್ಕೆ. ಹಾಂ, ಆಯಿತಾ? ಓಕೆ, ತಡೀರಿ. ಹಾಗೆ ಇಟ್ಕೊಳ್ಳಿ.
ಝೂಮ್ ಮಾಡಬೇಕಾ? ಝೂಮು ಹಾಂ ಮಾಡೋದು ಸ್ವಲ್ಪ ಹಂಗೆ. ಹಂಗೆ ಕಂಬಿ ತಗೊಂಬಾರ್ದು, ಅಲ್ಲೊಂದು ಸ್ವಲ್ಪ ಹಿಂದಕ್ಕೆ ಹೋಗಿ. ಪಾಪ ಕೊಡು, ಬನ್ನಿ ಕೊಡು. ಥ್ಯಾಂಕ್ ಯು. ಓಕೆ, ರೆಡಿ ಆಯಿತು. ಒಂದು ರೆಡಿ ಆಯಿತು. ಇನ್ನು ಕೊಡು, ಇಲ್ಲಿ ಕೊಡು, ಇಲ್ಲಿ ಕೊಡು, ಪಪ್ಪ ಕೊಡು. ಗಿಮಿ ಇಲ್ಲಿ ಹಾಕ್ಬೇಕು, ಅಲ್ಲಲ್ಲ ಇಲ್ಲಿ ಕೊಡು ಮಗನೇ, ಇಲ್ಲಿ ಕೊಡು. ಡುಮಾ ಇಲ್ಲಿ ಕೊಡು, ಕೊಡು. ಅದು ಕೊಡು. ಹಾಂ ಕೊಡು, ಇದು ಕೊಡು. ಇಲ್ಲಿ ಹಾಕೋಣ ಈಗ ಡ್ರೋನ್ ಹಾರ್ಸೋಣ. ಅಲ್ಲೇರು ನೀರಲ್ಲಿ ಬಿದ್ದೋಗ್ತೀಯರು. ಅಲ್ಲೇರು, ಒಂದು ನಿಮಿಷ ಇರು, ಕೊಡ್ತೀನಿ. ಒಂದು ನಿಮಿಷ ಇರು ಪಪ್ಪು. ಅಲ್ಲಿ ನೀರು ಮುಂದೆ ಹೋಗು, ಅಲ್ಲಿ ಚಾಪೆ ಮೇಲೆ ಕೂಚೋಗು. ಈಗ ರೆಡಿ ಆಯಿತು ನಮ್ಮ ಕ್ಯಾಂಪಿಂಗ್. ಓಕೆ, ಹೌದು. ಸೊ ಫೈನಲ್ ಆಗಿ ನೋಡಿ, ಟೆಂಟ್ ರೆಡಿ ಆಗಿದೆ. ಹೋಗಿ ಮೇಡಮ್ ನೀವು ಕೂತ್ಕೊಳ್ಳಿ. ಇದೊಂಥರ ಡಿಫ್ರೆಂಟ್ ಆಗಿದೆ ಇವಾಗ. ಸೊ ಟೆಂಟ್ ಸೆಟಪ್ ಮಾಡಿಕೊಟ್ಟಾದ್ಮೇಲೆ ನಿಮ್ಗೆ ಗೊತ್ತಲ್ಲ ನಮ್ದೇನಿದ್ರು ಇನ್ನು ಫೋಟೋ ಶೂಟು, ಡ್ರೋನ್ ಶೂಟು. ಅದು ಚಾಪೆ ಹಿಂದೆ ಕೇಳ್ಕೊ ಒಂದು ಸ್ವಲ್ಪ, ಸೆಂಟ್ರಿಗೆ ಆಗುತ್ತೆ. ಎದೋಳು ಪಪ್ಪು, ಚಾಪೆ ಸೆಂಟ್ರಿಗೆ ಹಾಕೋ. ಹಿಂದೆ ಹೇಳ್ಕೊ, ಇನ್ನು ಈ ಸೈಡ್ ಹೇಳ್ಕೊಡು, ಡ್ರೋನ್ ಕಡೆಗೆ ಹೇಳ್ಕೊ. ಈ ಕಡೆ ಇದಿದೆ, ಈ ಸೈಡ್ ಹೇಳ್ಕೊ. ಹಾಂ, ನನ್ನ ಕಡೆಗೆ. ಹಾಂ, ಹಾಗೆ. ಓಕೆನಾ? ಓಕೆ. ಫೈನಲಿ ನಮ್ಮ ಕ್ಯಾಂಪ್ ಸೆಟಪ್ ಆಗಿದೆ. ಒಂದೊಳ್ಳೆ ಪಕ್ಕ ನೋಡ್ಬೋದು, ಹೊಳೆ ಚಿಕ್ಕದಾಗಿ. ಇಲ್ಲೇ ಹೊಳೆ ಪಕ್ಕದಲ್ಲೇ ಇದು. ಇವಾಗ ಕುರ್ಚಿ ತಂದಿದ್ದೀವಲ್ಲ, ಇದೆ ಎಲ್ಲ ಇದೆ. ಕೂತ್ಕೋಬೋದು, ಅದನ್ನು ಕೂಡ ಹಾಕೋಬೋದು. ಎಲ್ಲ ತಕ್ಕೊಂಡು ರೆಡಿ ಆಗುತ್ತಲ್ಲ, ಸರಿ ಮಾಡ್ತೀನಿ. ಪಪ್ಪ ಅದು ಡೋಂಟ್ ಟಚ್. ಟ್ರೈಪೋಡ್ ಇಲ್ವಲ್ಲ, ಹಂಗಾಗಿ ಸ್ವಲ್ಪ ಸರ್ಕಸ್ ತಗೊಮ್ಮ. ಎಲ್ಲ ಎತ್ತಿಟ್ಕೊ, ನಾನು ಚೇರ್ ಸೆಟಪ್ ಮಾಡ್ತೀನಿ. ಕ್ಯಾಂಪಿಂಗ್ ಸ್ಪೆಷಲ್ ಆರೋಹಿದು ನೋಡ್ಬೋದು. ಆರೋಹಿ ಎಲ್ಲ ಕಿಚನ್ ಸೆಟಪ್ ಮಾಡ್ತೀನಿ. ಮಾವ ನೀನು ಅಡುಗೆ ಮಾಡ್ತೀಯಾ? ನೋಡಿಲ್ಲ ಪಪ್ಪ, ನೋಡು, ನೀನು ಮಾಡ್ತೀಯಾ? ಓಹೋ ಅಜ್ಜಿಗೆ ಮಮ್ಮಿಗೆಲ್ಲ ಇವಳು ಅಡುಗೆ ಮಾಡ್ಕೊಡ್ತಾಳಂತೆ ಇವತ್ತು. ಏನು ಅಡುಗೆ ಮಾಡ್ತೀಯಾ? ಪಕೋಡ, ಗೋಡ ಅಂತೇಳಿ ಪಕೋಡ ಅನ್ನೋದು. ಓಹೋ, ಜಲ್ದಿ ಮಾಡಿ ಮಮ್ಮ. ಆಲ್ರೆಡಿ 4:30, 5 o'clock ಆಗಿದೆ. 6 o'clock ಒಡೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಅಷ್ಟರಲ್ಲಿ ಒಂದು ಡ್ರೋನ್ ಶಾಟ್ ತಗೋತೀನಿ. ಅದರಲ್ಲಿ ಮೊಟ್ಟೆ ಇದೆ. ಓಕೆ, ರೆಡಿ ಮಾಡ್ತೀರಾ ಮಮ್ಮ ನೀವು? ಓಕೆ, ಮಾಡ್ತೀವಿ. ಓಕೆ, ಸೊ ಬನ್ನಿ ನೋಡಿ, ಆಲ್ರೆಡಿ ನನ್ನ ಮಗಳೆಲ್ಲ ಜೋಡಿಸ್ತಾ ಇದ್ದಾಳೆ. ಸೊ ಇವಾಗ ಒಂದು ಡ್ರೋನ್ ಶಾಟ್ ಹಾಕೊಂಬರೋಣ. ಹೆಂಗೆ ಕಾಣ್ತಾ ಇದೆ ನಮ್ಮ ಡ್ರೋನು ಮೇಲ್ಗಡೆಯಿಂದ ಅಂತೇಳಿ ಡ್ರೋನ್ ಶಾಟ್ ಹಾಕಿ ನೆಕ್ಸ್ಟ್ ಕುಕ್ಕಿಂಗ್ದು ಎಲ್ಲ ಸೆಟಪ್ ಆದಮೇಲೆ ನಿಮ್ಗೆ ನಾನು ತೋರಿಸ್ತೀನಿ ಏನೇನು ಸೆಟಪ್ ಆಗಿದೆ, ಏನೇನಾಗಿದೆ ಅಂತ. ಬಟ್ ದೂರದಿಂದ ನೋಡಕ್ಕೆ ನೋಡಿ ಹಿಂಗೆ ಕಾಣುತ್ತೆ, ಈ ಥರ ಇದೆ. ಇದು ಸಿಂಪಲ್ ಟೆಂಟ್ ಅಲ್ಲ, ಪಿಕ್ನಿಕ್ ಟಾರ್ಪಲ್ ಥರ ಡೆಕಾತ್ಲಾನ್ ಇದೆ. ಇದನ್ನು ಸೂಪರ್ ಆಗಿದೆ ಅಂತ. ನೀವು ಈ ಥರ ತೊಗೊಂಡು ಎಲ್ಲಿ ಬೇಕಾದ್ರೂ ಹಾಕೋಬೋದು. ಕ್ಯಾಂಪಿಂಗ್ ಅಂತ ಇನ್ಸ್ಟೆಂಟಾಗಿ ಹಾಕಿ ಇನ್ಸ್ಟೆಂಟಾಗಿ ತೆಗಿಬೋದು. ಫಸ್ಟ್ ಟೈಮ್ ಹಾಕೋರು ಸ್ವಲ್ಪ ಕಷ್ಟ ಆಗುತ್ತೆ. 4 ಸೈಡ್ ನಿಮಗೆ ಏರಿರುತ್ತೆ ನೋಡಿ, ಸಕ್ಕತ್ತಾಗಿದೆ. ನಾನು ಡ್ರೋನ್ ಶಾಟ್ಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯ ಇಬ್ಬರು ಬ್ಯೂಟಿಫುಲ್ ಲೇಡೀಸ್ ಕುಕ್ಕಿಂಗ್ ರೆಡಿ ಮಾಡ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮ ನನ್ನ ಮಗಳನ್ನ ಸೂಪರ್ವೈಸ್ ಮಾಡ್ತಾಯಿದ್ದಾರೆ. ಆ ಕಡೆ ಈ ಕಡೆ ಎಲ್ಲಿ ಹೋಗ್ಬಿಡ್ತಾರೆ ಮಾಡಿಬಿಡ್ತಾರೆ ಅಂತ. ದೊಡ್ಡಮ್ಮ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆಯಾ? ನೀವೆಲ್ಲ ಗದ್ದೆ ಕೂಲಿ ಟೈಮಲ್ಲಿ ಇದು ನಾಟಿ ಮಾಡೋ ಟೈಮಲ್ಲಿ ಹಿಂಗೆ ಪಾರ್ಟಿ ಮಾಡ್ತಿರಲ್ಲ.
ಸೂಪರ್ ಎಕ್ಸ್ಪೀರಿಯನ್ಸ್. ಒಂಥರ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ನಮ್ಮ ಥರನೇ. ನಾವೆಲ್ಲ ಮನೆಯಲ್ಲೇ ಅಡುಗೆ ಮಾಡ್ಕೊಬಿಡ್ತೀವಿ. ಚೇರ್ ಇಟ್ಕೊಳ್ಳಿ ದೊಡ್ಡಮ್ಮ, ಹಿಂಗೆ ಯಾರೋ ಒಳಗಡೆ ಕೂತ್ಕೊಳ್ಳಿ. ಬಕೆಟಿಗೆ ಬಸ್ಕೊಂಡು ಹಂಗೆ ಮಾಡ್ಕೊಂಡ್ರೆ ಆಯಿತು. ಅದಕ್ಕೆ ಬಗ್ಗಿಸ್ಕೊಳ್ಳಿ. ಓಕೆ, ಸೊ ಬನ್ನಿ ಈಗ ನಮ್ಮ ಡ್ರೋನ್ ಹಾರ್ಸೋಣಂತೆ. ಒಂದು ಡ್ರೋನ್ ಶೂಟ್ ಎಂಜಾಯ್ ಮಾಡಿ ಎಲ್ಲ ರೆಡಿ ಮಾಡೋ ಅಷ್ಟೊಳಗಡೆ ಒಂದು ಡ್ರೋನ್ ಶಾಟ್ ನೋಡ್ಕೊಂಬರೋಣ. ಪಕೋಡ ಮಸಾಲೆ ರೆಡಿ ಮಾಡ್ಕೊಂಡಿದ್ಯಾ? ಓ ಸೂಪರ್. ಮನೇಲಿ ಹಾಕೊಳ್ಳೋದೆಲ್ಲ ಏನು ನಾನು ಹಾಕ್ತೀನಿ ಕೊಡಿ ನನಗೆ. ಅದು ಮಗು ಬೇರೆ ಐತೆ ಅಲ್ಲಿ, ತುಂಬ ಕೇರ್ಫುಲ್ಲಾಗಿ ಹಾಕ್ಬೇಕಿದೆ. ನೋಡಿದ್ರೆ ಖಾರ ಪುಡಿ ಎಲ್ಲ ಐತೆ. ಇದು ಲಾಕ್ಗೆ ಹಿಂಗೆ ಹಾಕಿ ಹಿಂಗೆ ಮಾಡಬೇಕು ಅಷ್ಟೇ. ಓಕೆ, ಹಚ್ಕೊಡ್ಲಾ? ಆಚೆ. ಓಹೋ, ಏನಿದು? ಒಳ್ಳೆ ಕೆಲಸ ಆಯಿತು. ನೋಡೋಣ, ಅಷ್ಟು ರೆಡಿ ಮಾಡ್ಕೊ. ಅಲ್ಲಿ ಇರಬೇಕು ಬ್ಯಾಗಲ್ಲಿ ಲೈಟ್ರು. ತೆಗಿತೀನಿ. ಬ್ಯಾಗ್ ಎತ್ಕೊಡಿ ಈ ಕಡೆಗೆ, ತೋರಿಸಿಲಿ. ನೋಡಿ ಹಿಂಗೆ ಎಡವಟ್ಟು. ನೆನ್ನೆ 2 ಸ್ಟವ್ ತೊಗೊಂಬಂದ್ವಿ, ಎಲ್ಲ ವರ್ಕ್ ಆಯಿತು. ಇವತ್ತು 1 ಸ್ಟವ್ ತೊಗೊಂಬಂದರೆ ವರ್ಕ್ ಆಯ್ತಲ್ಲ ನೆನ್ನೆ ಅಂದ್ಬಿಟ್ಟು ಸರಿ ಕೈ ಕೊಡ್ತು. ಇದೆಯಾ ಇಲ್ವಾ ಗೊತ್ತಿಲ್ಲ. ಲೈಟ್ರು ಬೆಂಕಿಪಟ್ಟಣ ಏನಾದರೂ ನೋಡೋಣ. ಇಲ್ಲಿಲ್ಲ, ಮಳೆ ಬರೋಂಗೆ ಬೇರೆ ಇದೆ. ಕಾರಲ್ಲಿದೆ, ನೋಡ್ತೀನಿ. ಓಹೋ, ಏನಪ್ಪ ಇದು? ಬೆಂಕಿಪಟ್ಟಣನೇ ತಗೊಂಡಿಲ್ಲ, ಲೈಟ್ರು ತಗೊಂಡಿಲ್ಲ. ಅದನ್ನೇ ಟ್ರೈ ಮಾಡ್ತೀನಿ ತಡಿ, ನೋಡೋಣ ಹಂಗೆ. ಓಕೆ, ಫೈನಲಿ ನಿನ್ನ ಗಂಡ ಜುಗಾಡ್ ರಾಜ ಅಂತ ಪ್ರೂವ್ ಆಯಿತು. ಹತ್ತು ಕಡೆ ಬಿಡ್ತು ಕೊನೆಗೆ. ಆ ಪ್ಲೇಟಲ್ಲಿ ಒಂದು ನಿಮಿಷ ಅಂತೆ ಮಹಾರಾಣಿ ಇವಳು. ಇದೆಲ್ಲ ಆಯ್ತಮ್ಮ, ಆಗಿರೋದ ಸೈಡ್ಗೆ ಇಟ್ಬಿಡು. ನನ್ನ ಮಗಳು ಸ್ವಲ್ಪ ತೀಟೆ ಇದ್ದಾಳೆ ಈ ಕಡೆ. ಇನ್ನೊಂದು ಎಗ್ ಪಕೋಡ ಮಾಡ್ತೀನಿ, ಅದಕ್ಕೂ ಬೇಕು. ಎಗ್ ಪಕೋಡ ಮಾಡ್ತಾಯಿದ್ಯಾ? ಹೆಂಗೆ ಎಗ್ ಪಕೋಡ ಅಂದರೆ? ಸೇಮು ರೆಸಿಪಿ. ಎಗ್ನ ಬಿಸಿ ಮಾಡ್ಕೊಬೇಕು ಅಷ್ಟೇ, ಬಾಯ್ಲ್ ಮಾಡ್ಕೊಬೇಕು. ಅದನ್ನೆಲ್ಲ ಹುರಿದು ಸಪ್ರೇಟಾಗಿ ಇಟ್ಕೊಂಡು ಆಮೇಲೆ ಸುಮ್ಮನೆ ಪಕೋಡಾಗೆ ಹೆಂಗೆ ಮಿಕ್ಸ್ ಮಾಡ್ತೀವಿ ಹಂಗೆ ಮಿಕ್ಸ್ ಮಾಡಿ ಹಾಕಿ. ಎಗ್ನ ಪಕೋಡ ಜೊತೆ ಮಿಕ್ಸ್ ಮಾಡಿ ಸೆಂಟ್ರಿಗೆ ಬೇಕಾದ್ರೆ ಕಟ್ ಮಾಡಿ ಹಾಕಿ, ಇಲ್ಲಾಂದ್ರೆ ಹಂಗೆ ಹೋಳೆ ಹಾಕಿ.
ಓ ಅದು ಮಸಾಲೆ ಇದು. ಓಕೆ ಓಕೆ, ನಾನೇನು ಅನ್ಕೊಂಡೆ ಈ ಆನಿಯನ್ ಪಕೋಡ ಜೊತೆ ಮಿಕ್ಸ್ ಮಾಡ್ತೀಯ ಅನ್ಕೊಂಡೆ. ಇಲ್ಲ ಇದ್ರ ಅದು ಎಗ್ದು ನಾರ್ಮಲ್ ಬಾಯ್ಲ್ ಮಾಡಿ ಬಾಯ್ಲ್ ಮಾಡಿ ಮಾಡ್ತೀನಿ. ಓಕೆ ಸರಿ. ಅದು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಇಲ್ಲ, ಇವಾಗ ಎಗ್ ಪಕೋಡ ಮಾಡೋಷ್ಟು ಟೈಮ್ ಇಲ್ಲ, ಮಳೆ ಬರುತ್ತೆ ಇದೆ ನೋಡು, ಫುಲ್ಲು ಕ್ಲೌಡ್ ಇದಾಗಿದೆ. ಬರೀ ಇದು ಮಾಡು ಅಷ್ಟೇ, ಬರೀ ಪಕೋಡ ಮಾಡು. ಎಗ್ ಪಕೋಡ ನನಗೂ ನೈಟ್ ಕ್ಯಾಂಪಿಂಗ್ ಇದೀರಾ ನೆಕ್ಸ್ಟು, ಅದ್ರಲ್ಲಿ ಮಾಡುವಂತೆ. ಓಕೆ. ನೀರು ಬೀದತ್ತಲ್ಲ, ನೀರು ಬತ್ತೆ. ಇಲ್ಲ ಬರಲ್ಲ, ಒಳಗಡೆ ಬರಲ್ಲ. ಬಟ್ ಗಾಳಿ ಈ ಕಡೆ ಹೊಡೆದ್ರೆ ನೆಂದೋಗ್ತೀವಿ ಅಂತದೆ. ಇದು ಕಾರ್ಗೆ ಪಕ್ಕಕ್ಕೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡಮ್ಮ. ಕಾರ್ ಪಕ್ಕದಲ್ಲಿ ಹಾಕೊಂಡಾಗ ಒಂದ್ ಸೈಡ್ ಕಾರ್ ತಡಿಯುತ್ತಲ್ಲ, ಅವಾಗ ಕರೆಕ್ಟ್ ಆಗಿರುತ್ತೆ. ಆರು ಎಣ್ಣೆ ಇದೆ ದಯವಿಟ್ಟು. ಅಮ್ಮ ನೀನು ಆ ಕಡೆ ಹೋಗು, ಚೇರ್ ಹಾಕೊಡು ಬಾ, ಚೇರ್ ಹಾಕೊಂಡು ಕೂಚು. ಅಜ್ಜಿ ಆಚೆ ಹೋಗು, ಅಲ್ಲಿ ಹೋಗು, ಚೇರ್ ಹಾಕೊಂಡು ಕೂಚು ನೀನು. ಹಾಂ, ವಾವ್, ಅಲ್ಲಿ ಮಳೆ ನೀರು ಬರ್ತಿದೆ ನೋಡು. ಓಕೆ, ಟ್ರೈಪಾಡ್ ಇಲ್ಲ, ಹಂಗಾಗಿ ಇಷ್ಟೆಲ್ಲ ಸರ್ಕಸ್ಸು. ಟ್ರೈಪಾಡ್ ಇದ್ದಿದ್ರೆ ಇಷ್ಟೆಲ್ಲ ಸರ್ಕಸ್ಸೇ ಇರ್ತಾ ಇರಲಿಲ್ಲ. ಆರಾಮಾಗಿ ಇಬ್ಬರು ಕುತ್ಕೊಂಡು. ಹುಷಾರಾಗಿಟ್ಕೊ. ಅದು ತಗೋ, ಸೌಟ್ ತೊಗೊಮ್ಮ, ಸೌಟ್ ತೊಗೊಂಬಿಡು. ಅದನ್ನ ನೀನು ಸ್ಟವ್ ಇನ್ನೂ ಹಿಂದಕ್ಕೆ ತಳ್ಳಬೇಕು. ನೀನು ತುಂಬ ಮುಂದೆ ಇಟ್ಕೊಂಡ್ಬಿಟ್ಟಿದ್ಯಾ, ಅಪ್ಪಿತಪ್ಪಿ ಎಣ್ಣೆ ಬಿದ್ದರೆ ಮೈ ಮೇಲೆ ಬಿದ್ದುಬಿಡುತ್ತೆ. ಇನ್ನೂ ಹಿಂದೆ ಬರಬೇಕು. ಹಂಗಲ್ಲ, ಸ್ಟವ್ ಮುಂದಕ್ಕೆ. ಇನ್ನು ತಳ್ಳು. ಹಾಂ, ಓಕೆ. ಯಾವತ್ತೂ ನಾವು ಅಡುಗೆ ಮಾಡ್ತೀವಲ್ಲ, ಸ್ಪೆಷಲಿ ಆಯಿಲ್ ಐಟಮ್ಸ್ ಇದ್ದಾಗ ನಾವು ಸೇಫ್ ಡಿಸ್ಟೆನ್ಸಲ್ಲಿ ಇಟ್ಕೋಬೇಕು ಎಲ್ಲನೂ. ಯಾಕಂದರೆ ಅಪ್ಪಿತಪ್ಪಿ ಆಕ್ಸಿಡೆಂಟ್ಸ್ ಆಗುತ್ತೆ, ನಾವು ಅದನ್ನೇನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಆದಾಗ ನಾವು ಸೇಫ್ಟಿಲಿ ನಾವಿರಬೇಕು, ಹಂಗೆ. ಓಕೆನಾ? ಇನ್ನೂ ಬೇಕಾದ್ರೆ ಇನ್ನು ಸ್ವಲ್ಪ ಮುಂದಕ್ಕೆ ತಳ್ಳು, ಇನ್ನು ಈ ಕಡೆ ತಳ್ಳು, ಅದನ್ನು ಇನ್ನೂ ತಳ್ಳು ಒಂಚೂರು ನೋಡಿ. ಕರೆಕ್ಟಾಗಿದೆ. ಕರೆಕ್ಟ್ ಇದೆಯಾ? ಇದನ್ನ ಇಲ್ಲಿ ಇಟ್ಬಿಟ್ರೆ ಇದನ್ನು ತಳ್ಳಲ್ಲ ಒಂಚೂರು. ಓಕೆ 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 ಮೇಡಮ್, ನಿಮ್ಮ ಕಿಚನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಾಯ್ಲ್ ಆಗಬೇಕಲ್ಲ ಆಯಿಲ್ ಬಾಯ್ಲ್ ಆಗಿ ಅಷ್ಟೊಡೆ ನಾನು ಡ್ರೋನಲ್ಲಿ ಎತ್ತಿಟ್ಬಿಡ್ಲಾ? ಎತ್ತಿಟ್ಬಿಡಿ. ಓಕೆ, ಸೊ ಕುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ನನ್ನ ಮಗಳು ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾಳೆ. ಏನು ಮಾಡ್ತಿದ್ಯಾ? ಹಾಂ, ಅಜ್ಜಿ ಇಸ್ಕೊಳ್ಳಿ, ಗ್ಲಾಸ್ ಇಸ್ಕೊಳ್ಳಿ. ಏನಂತೇಳಿ ನೋಡೋಣ. ಕೊಡು ಅಜ್ಜಿ, ಗ್ಲಾಸ್ ಕೊಡು. ಒಂದು ನಿಮಿಷ ಅಂತೇಳಿ ಎಲ್ಲದಕ್ಕೂ. 1 ನಿಮಿಷ 5 ನಿಮಿಷ 1 ನಿಮಿಷ. ಅದು 1 ನಿಮಿಷ ಆಗೋದೇ ಇಲ್ಲ ಅವಳಿಗೆ. ಸುಮ್ಮನೆ 1 ನಿಮಿಷ. ಆಕ್ಚುಲಿ ಹೆಂಗಂದ್ರೆ ನಾನು ಪ್ರೆಗ್ನೆಂಟ್ ಅಲ್ಲಿ ಅಬ್ಬಿ ಎದೋಳು ಅಂದ್ರೆ ಟ್ಯಾಬ್ಲೆಟ್ ತಿನ್ನಕ್ಕೆ 1 ನಿಮಿಷ 2 ನಿಮಿಷ ಅಂತಿದ್ದೆ. ಓಕೆ, ಎಣ್ಣೆ ಕಾದಿದೆ, ಟೆಸ್ಟಿಂಗ್ ಎಲ್ಲ ಮಾಡಿದ್ವಿ. ಸೊ ಹಾಗಾಗಿ ಇವಾಗ ಒಂದೊಂದಾಗೇ ಬಿಟ್ಕೊಂಡು ನನಗೆ ಸ್ವಲ್ಪ ಈರುಳ್ಳಿ ಹಂಗಂಗೆ ಇರಬೇಕು ಫ್ರೈ. ಅದು ಆ್ಯಕ್ಚುಲಿ ಕಂಪ್ಲೀಟಾಗಿ ಮಸಾಲೆ ತುಂಬ್ಕೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಸ್ವಲ್ಪ ಕಮ್ಮಿ ಹಾಕ್ತೀನಿ ಕಡಲೆ ಹಿಟ್ಟು, ಜಾಸ್ತಿ ಏನು ಹಾಕಕ್ಕೆ ಹೋಗಲ್ಲ. ಈರುಳ್ಳಿ ಜಾಸ್ತಿ ಹಾಕ್ತೀನಿ. ನನಗೂ ಅದೇ ಇಷ್ಟ, ಅದೊಂಥರ ಸಿಗುತ್ತೆ, ಜ್ಯೂಸಿ ಥರ ಸಿಗುತ್ತೆ. ಏನೋ 1 ನಿಮಿಷ ಮೇಡಮ್. ಓಹೋ, ಸ್ಮೆಲ್ ಬರ್ತಿದ್ಯಾ? ಇನ್ನೂ ಬರ್ತಾ ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದು ಫ್ಲೇವರ್ ಘಮ ಕೊಡೋದು ಏನಿಲ್ಲ, ಬರೀ ಕಡಲೆ ಹಿಟ್ಟು, ಏನೂ ಹಾಕಿಲ್ಲ. ಕಾರ್ನ್ಫ್ಲವರ್ ಮನೇಲಿ ಏನು ಹಾಕ್ತೀವಲ್ಲ, ಎಂಥದ್ದು ಇಲ್ಲ, ಬರೀ ಕಡಲೆ ಹಿಟ್ಟು. ಏನೇನು ಹೇಳು? ಕಡಲೆ ಹಿಟ್ಟು ಅಷ್ಟೇ, ಖಾರದ ಪುಡಿ, ಉಪ್ಪು ಅಷ್ಟೇ, ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿ ಸೊಪ್ಪು. ಸರಿ, ಇದು ಕೊತ್ತಂಬರಿ ಸೊಪ್ಪಲ್ಲ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಇರಲಿಲ್ಲ, ಸೊ ಕರ್ಬೇವು ಹಾಕಿದ್ದೀನಿ. ಪಕೋಡಿಗೆ ಜಾಸ್ತಿ ಇದು ಕರ್ಬೇವು ಹಾಕ್ತಾರೆ, ಅದೇ ಅದು ಗರುಮ್ ಆಗಿರುತ್ತೆ. ಆ್ಯಕ್ಚುಲಿ ಅದು ಕೆಲವರು ಏನು ಮಾಡಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಮೇಲೆ ಹಾಕ್ತಾರೆ. ನಾನು ಎಣ್ಣೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬೌಲ್ ಬೇಕಾ? ಹಾಂ, ಅವಳಲ್ಲಿ ಮಗಳೇ ಎತ್ಕೊಂಡ್ಬಿಟ್ಟಿದ್ದಾಳೆ. ಪಾಪ ಬಕೆಟ್ ಕೊಡ ಮಮ್ಮಗೆ. ಓ, ಚಾಪೆ ಮೇಲೆ ಉಯ್ತಾಳ, ಇಲ್ಲಿ ಉಯ್ತಾಳ ಗೊತ್ತಿಲ್ಲ. ಸರಿ, ನೋಡೋಣ, ತೊಗೊಂಬರ್ತೀನಿ. ಏನು ಮಾಡ್ತಾ ಇದ್ದೀರಾ? ಹಾಂ, ನೀರಲ್ಲಿ ಆಡ್ತಾ ಇದೆಯಾ ಪಪ್ಪು? ನೀರಲ್ಲಿ ಆಡ್ತಾ ಇದೆಯಾ? ಮಾಡ್ತಿದ್ಯಾ? ಕಾಫಿ ಮಾಡ್ತಾ ಇದೆಯಾ? ಹೇಳು, ಏನು ಮಾಡ್ತಿದ್ಯಾ ಹೇಳು ಪಪ್ಪ. ಏನು ಮಾಡ್ತಿದ್ದೀರಾ? ಹಾಂ, ಓಕೆ. ಬಿಸಿ ಇವಾಗ ಗಮ್ಮಂತಿದೆ ಪಕೋಡ, ಸ್ಮೆಲ್ ಬರ್ತಾಯಿದೆ ಇವಾಗ. ಗರಿಯಾದ ಪಕೋಡ ರೆಡಿಯಾಗಿದೆ. ಏನೂ ಹಾಕಿಲ್ಲ. ಅದು ಏನು ಗರಿ ಬರೋಕ್ಕೆ ಏನೇನೋ ಹಾಕ್ತಾರಲ್ಲ. ಮಸಾಲೆ ಕಡಿಮೆ ಆಯ್ತಲ್ಲ ಒಂಚೂರು, ಒಂಚೂರು ಮಸಾಲೆ ಇದೆ ಅಂದರೆ ಹಿಡ್ಕೊಂಡ್ರೆ ಚೆನ್ನಾಗಿರೋದು. ಬಟ್ ಚೆನ್ನಾಗಿದೆ.
ಇದು ಕ್ರಂಚಿ ಇರುತ್ತೆ. ಹೌದು. ನೀನು ನೋಡಿ ಮಾಡ್ಕೊಂಬಿಡ್ತೀಯಾ? ಓಕೆ. ಸುಮ್ಮನೆ ಎಣ್ಣೆ ವೇಸ್ಟ್ ಆಗ್ತಲ್ಲ. ಇವಾಗ ಸೆಕೆಂಡ್ ರೌಂಡ್ ಬಿಡ್ತಾ ಇದ್ದಲ್ಲ ಇಮ್ಮ. ಹಿಂಗೆ ಅಲ್ಲಾಡ್ಸ್ಬಿಡಿ, ಹಿಂಗೆ ಅಂದ್ಬಿಟ್ರೆ ನೀಟಾಗಿ ಇದಾಗುತ್ತದೆ. ನನ್ನ ಮಗಳು ನೋಡಿ ಅಲ್ಲಿ, ಅವಳದೇ ಪ್ರಪಂಚ. ಓಕೆ ಮೇಡಮ್, ಪಕೋಡ ಟೇಸ್ಟ್ ಮಾಡ್ಬೋದಾ? ಎಸ್. ಓಹೋ, ಫುಲ್ ಕ್ರಂಚಿ ಇದೆ ನೋಡಿ ಮೇಡಮ್ಮ. ಉಪ್ಪು ಹೆಂಗಿದೆ ಗೊತ್ತಿಲ್ಲ, ನೋಡಿ. ಕ್ರಂಚಿ ಇದೆ. ಸೇಮ್ ಹೋಟ್ಲಲ್ಲಿ ತಗೊಟ್ಟಂಗೆ ಎಲ್ಲ ಪಕೋಡ ಚೆನ್ನಾಗಿದೆ. ಹೋಟ್ಲ್ ಸ್ಟೈಲ್ ಇದೆ. ಹೆಂಗಿದೆ ಮೇಡಮ್ಮ? ಚೆನ್ನಾಗಿದೆಯಾ? ನನ್ನ ಮಗಳು ಬಿದ್ದಲ್ಲಿ ದವಾಖಾನೆ ನೀರೆಲ್ಲ ಚಲೋ ಆಯ್ತಾ? ಅಲ್ಬೇಡ ಬಿಡು, ಏನಾಗಿಲ್ಲ. ನೀನೇ ಚೆಲ್ಕೊಂಡಿದ್ದಲ್ವಾ? ಬೇಕಾ, ಇನ್ನೂ ಬೇಕಾ ನೀರು? ಚೆಲ್ಬಿಟ್ಟು ಅಳದ್ ನೋಡಿ. ಒಂದ್ಸತಿ ಎಣ್ಣೆ ಕಾಯ್ದ್ಬಿಟ್ರೆ ಬೇಗ ಇನ್ನು ಮಿಕ್ಕಿದೆಲ್ಲ ಪಟ್ ಅಂತ ಆಗ್ಬಿಡುತ್ತೆ. ಹುಷಾರು. ಓಕೆ, ಸೊ ಸೆಕೆಂಡ್ ರೌಂಡ್ ಆಗ್ತಾಯಿದೆ. ಅದಾದಮೇಲೆ ಕಾಫಿ ಕುಡಿದು ನಮ್ಮ ಕ್ಯಾಂಪ್ನಲ್ಲಿ ತಗೊಂಡು ಹೊರಡೋದು. ಇನ್ನು ನೈಟ್ ಕ್ಯಾಂಪಿಂಗ್ ಬೇರೆ ಇದೆ. ಆರೋಗ್ಯಗೋಸ್ಕರ ಕರ್ಕೊಂಬಂದ್ವಿ ಅವಳಿಗೆ. ಅವಳು ಸ್ವಲ್ಪ ನೀರಲ್ಲಿ ಆಡಿಸೋಣ ಅಂತ. ಬಟ್ ತುಂಬ ಇದೆ, ಅಂದರೆ ನನಗೆ ಇಲ್ಲಿವರೆಗೂ ಬರುತ್ತೆ ನೀರು, ಅಷ್ಟಿದೆ. ಹಾಗಾಗಿ ಇಳಿಯೋಕ್ಕೆ ಹೋಗಲಿಲ್ಲ. ಮತ್ತು ಮುಂಚೆ ಇದೆಲ್ಲ ಹಿಂಗಿತ್ತು, ನೀಟಾಗಿ ಇಳಿಬೋದಾಗಿತ್ತು. ನೋಡಿ, ಇದೆಲ್ಲ ಕಟ್ಕೊಂಡೋಗಿರೋದು ಹಿಂಗೆ, ನೀರು ಹೊಡ್ಕೊಂಡೋಗಿರುತ್ತೆ. ಇಷ್ಟು ಅಗಲ ಇರಲಿಲ್ಲ, ಇನ್ನೂ ಚಿಕ್ಕದಾಗಿತ್ತು. ಎಲ್ಲ ಹೊಡ್ಕೊಂಡು ಹೋಗಿದೆ. ಇಲ್ಲೆಲ್ಲ ನಾವು ಕಾರ್ ಇಳಿಸ್ಬೋದಾಗಿತ್ತು, ಪಿಕಪ್ಪು ಕಾರೆಲ್ಲ ಇಳಿಸೋದು. ಆಗಿದ್ದು ಸ್ವಲ್ಪ ಜಾಸ್ತಿ ಇದೆ ನೀರು. ಮತ್ತು ಕೆಸರು ಇದೆ ತುಂಬ. ಅಲ್ಲಿ ನೋಡಿ, ಅಲ್ಲೆಲ್ಲ ಪೆಬಲ್ಸ್ ಇದೆ ಸೆಂಟ್ರಲ್ಲಿ. ಅಲ್ಲಿ ಹೋದರೆ ಏನಾಗಲ್ಲ, ಕೆಳಗಡೆ ಕಲ್ಲು ಸಿಗುತ್ತೆ. ಇಲ್ಲೆಲ್ಲ ಕೆಸರು ಮಂಡಿವರೆಗೂ ಊದ್ಕೊಂಡ್ಬಿಡುತ್ತೆ. ಹಾಗಾಗಿ ಇಳಿಲಿಲ್ಲ. ಬರೀ ಕಡೆ ನಮ್ಮ ಚೈಲ್ಡ್ಹುಡ್ ಮೆಮೊರಿಯಲ್ಲಿ ಇದೇ ನಮ್ಮದು. ಒಂಚೂರು ಉಪ್ಪು, ಅದು ವಾಟರ್ ಫಾಲ್ಸು ಎಲ್ಲ ಇಲ್ಲೇ ಆಡ್ತಾ ಇದ್ದಿತ್ತು. ಕರೆಕ್ಟ್. ತೊಳೆದೋಣ. ಏನಮ್ಮ? ಅಭಿಲಾಷ್ ವೈಫ್ ಅಂದರೆ ಜುಗಾಡ್ ಬುದ್ಧಿ ಕಲೀಲೇಬೇಕಲ್ವಾ? ಹಂಗೆ ನಮ್ದು ಫಸ್ಟ್ ಚಾನಲ್ ಅಭಿಲಾಷ್ ವಿಯರ್ ಅಂತ. ಬರೀ ಸುಮ್ಮನೆ ಜುಗಾಡ್ ಅಂತ ಅನ್ನೋದಷ್ಟೇ. ಮಾಡೋದೆಲ್ಲ ಖರ್ಚು ಮಾಡೋದೆಲ್ಲ ರಾಜರು ಖರ್ಚು ಮಾಡ್ತಾರೆ. ಜುಗಾಡ್ ಅಂದ್ರೆ ಖರ್ಚಲ್ಲ, ಜುಗಾಡ್ ಅಂದ್ರೆ ಅಡ್ಜಸ್ಟ್ಮೆಂಟು. ನಾನು ಜುಗಾಡ್ ಅಂದ್ರೆ ಲೈಕ್ ಕಮ್ಮಿ ಖರ್ಚು. ಜುಗ್ಗ ಅಂದ್ರೆ ಅದು. ನೀನ್ ಜುಗ್ಗ. ನೋಡ್ಮಾ, ದೇರ್ ಇಸ್ ನಥಿಂಗ್ ಕಾಲ್ಡ್ ಚೀಪು, ದೇರ್ ಇಸ್ ನಥಿಂಗ್ ಕಾಲ್ಡ್ ಚೀಪ್ ಆ್ಯಂಡ್ ಬೆಸ್ಟ್ ಅಂತೆ. ಚೀಪ್ ಆಗಿರೋದು ಬೆಸ್ಟ್ ಆಗಿರೋಕ್ಕೆ ಚಾನ್ಸಸ್ ಇಲ್ಲ, ಬೆಸ್ಟ್ ಆಗಿರೋದು ಚೀಪ್ ಆಗಿರೋಕ್ಕೆ ಚಾನ್ಸಸ್ ಇಲ್ಲ. ಎಂಥದಕ್ಕೆ ಖರ್ಚು ಮಾಡ್ಬೇಕು ಅಂಥದಕ್ಕೆ ಮಾಡಬೇಕು. ಎಲ್ಲಿ ಹಿಡಿಬೇಕು ಅಲ್ಲಿ ಹಿಡಿಬೇಕು ಅಷ್ಟೇ ಅಲ್ವಾ? ಕೆಲವು ಸತಿ ಸಿಗುತ್ತೆ ಆಫರು. ಏನು ಮಗನೇ, ಏನು ಮಾಡ್ತಾಯಿದ್ದೀರಾ ನೀವು? ಪಪ್ಪ ಕಾಫಿ ಮಾಡ್ತೀಯಾ? ಇಲ್ಲ, ಅಲ್ಲ ಫೋನ್ ಕಾವೇರಿ ಅಂದಂಗೆ ಐತಲ್ಲ. ಹಾಂ, ಸಾಕು. ಫೈನಲ್ ಆಗಿ ಪಕೋಡ ಎಲ್ಲ ರೆಡಿ ಆಯಿತು. ಇವಾಗ ಏನಮ್ಮ, ಕಾಫಿ ಮಾಡ್ತೀಯಾ? ಓಕೆ, ಸರಿ, ರೆಡಿ ಕಾಫಿ ಮಾಡೋಣ. ಇಲ್ಲ, ಇಸ್ಕೋತೀನಿ ತಡಿ, ಅಲ್ಲಿ ಎಣ್ಣೆ ದೂರ ಇಡ್ತೀನಿ ಇರು. ಕೆಳಗೆ ಇಡಬೇಕು ಹಂಗೆ ಕೈ ಕೊಡೋಕ್ಕಾಗಲ್ಲ ಇಮ್ಮ. ಬಿಸಿ ಇದೆಯಲ್ಲ, ಈ ಕಡೆ ಸೈಡ್ಗೆ ಇಡ್ತೀನಿ ಬಿಡು. ನಾನು ಬಿಡಿದೋಣ, ಇಡ್ತೀನಿ. ನೀನು ಕಾಫಿಗೆ ರೆಡಿ ಮಾಡ್ಕೊ. ಅದು ಜಗ್ಗಲ್ಲಿ ಹಾಕ್ಕೊಬೇಕು. ಇಸ್ಕೊಳ್ಳು. ಅಮ್ಮ ಕೊಡು, ಕಾಫಿ ಮಾಡೋಣ. ಕೊಡು ಜಗ್ ಕೊಡು. ಸೊ ಇವಾಗ ಹಿಮ ಅಲ್ಲಿ ಬಿಡ, ಅಲ್ಲಿ ವಿಡಿಯೋ ಮಾಡ್ತಾವೆ. ಹಿಡ್ಕೊ. ಫಿಶ್ಶಾ? ತೋರಿಸ್ತೀನಿ ಇರು. ಅಳ್ಬಾರ್ದು. ಬನ್ನಿಂಚು, ಇಲ್ಲಿ ನಿಂಚು. ನೋಡಿ, ಅಳ್ಬಾರ್ದು. ಹಿಡ್ಕೊ. ಫಿಶ್ ಕಮ್ಮನ್ನು ಸಕ್ಕರೆ ಬರುತ್ತೆ, ಫಿಶ್ ಕಮ್ಮ ಅಂದರೆ. ಇವಾಗ ಹಿಮ ಕಾಫಿ ಮಾಡ್ತಾ ಇದ್ದಾಳೆ. ಏನು ಕಾಫಿ ಮಾಡ್ತಿದ್ದೆ? ತೊಡೋಣಪ್ಪ. ಏನು ಮಾಡ್ತಿದ್ದೆ ಮಮ್ಮಿ? ಕಾಫಿನಾ? ಓಕೆ, ಇರು, ಮುಟ್ಬೇಡ. ಬಿಸಿ ಮಾಡ್ತಾ ಇದೀವಿ. ಜಿಯಾ ಪಪ್ಪ ಹತ್ರ ಹೋಗ್ಲಿ, ಎತ್ಕೋತೀನಿ. ಅಲ್ಬೇಡ, ಅಲ್ಲಡೆ ಎತ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಕಾಣ್ತಿದ್ದೆ. ಕಾಫಿ ಬಿಸಿ ಆಗ್ತಾ ಇದೆ. ಅದು ಮುಚ್ಚಲೆ ಎತ್ಬಿಡು, ಕುದಿಯೋದು ಗೊತ್ತಾಗಲಿಲ್ಲ. ಕ್ಯಾಪ್ ಇದೆಯಲ್ಲ, ಕ್ಯಾಪ್ ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತಲ್ಲ ಉರಿ ಜಾಸ್ತಿನೇ ಮಾಡಿದ್ದೀನಿ. ಇದು ದೊಡ್ಡಮ್ಮ, ಇದು ಹಾಕ್ಬಿಡ್ಲಾ? ಕುದಿ ಕಾಫಿ ಪುಡಿ ನೀರು ಕುದ್ದಾಗ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಇನ್ಸ್ಟೆಂಟಾಗಿ ಸೋಸೋದಲ್ವಾ. ಏನು ಮಗನೇ, ಡ್ರೋನ್ ಬೇಕಾ? ಇಲ್ವಾ ಡ್ರೋನಲ್ಲಿ? ಇದು ಕೊಡ್ತೀನಿ ಇರು, 5 ನಿಮಿಷ ಇರು. 5 ಮಿನಿಟ್ಸ್ ಪ್ಲೀಸ್. 5 ಮಿನಿಟ್ಸ್ ಇದ್ರೆ ಕೊಡ್ತೀನಿ. 5 ಮಿನಿಟ್ಸ್.
ಅದು ಸಣ್ಣ ಮಾಡಿ ಬಿಡು ಬಿಡು, ನೀನು ಕೈ ಸುಟ್ಕೊಂಡ್ರೆ ಜಾಸ್ತಿ ಆಯಿತು. ಹ್ಞೂ ಕಡಿಮೆ ಆಯಿತು. ಹಾಕ್ಲಾ ದೊಡ್ಡಮ್ಮ? ಹಾಕು. ಸೊ ಈಗ ಕಾಫಿ ರೆಡಿ ಆಗ್ತಿದೆ. ಇದು ಅಭಿ ಕ್ರಷ್ ಮಾಡಿರೋ ಕಾಫಿ ಪೌಡರ್ ನೋಡಿ. ನಮ್ಮ ತೋಟದ ಇದು ಕಾಫಿ ಪುಡಿ. ಇನ್ನೂ ಹಾಕಬೇಕು, ಅದು ಸಾಕಾಗಲ್ಲ. ಇನ್ನು ಬೆರಳಲ್ಲಿ ಇದು ಮಾಡೋದು. ಪ್ಲಸ್ ಮಿಕ್ಸ್ ಇದೆಯಲ್ಲ ಬೇಳೆ ಮತ್ತು ಅದು, ಹಂಗಾಗಿ ಗಟ್ಟಿಯಾಗಿರುತ್ತೆ. ಆರಿಗೊಂದು ಬೀಜ ಕೊಡೋದು, ಕಾಫಿ ಬೀಜ ನೋಡಿ ಮಮ್ಮ, ಅದು ಕಾಫಿ ಬೀಜ, ಚಾಕಿ ಬೀಜ. ನೀನು ಅವಳ ಕಡೆ ನಾವು ಕಾನ್ಸಂಟ್ರೇಟ್. ಏನು ಬೇಕು ಅದು ಬೇಕಿತ್ತಾ? ಕೊಡ್ತೀನಿ, ಅಳ್ಬಾರ್ದು. ಹತ್ರ ಕೊಡಲ್ಲ, ಸುಮ್ಮನೆ ಕೊಡ್ತೀನಿ. ಅಷ್ಟೇ ಎತ್ಬಿಟ್ಟು ಫಿಲ್ಟ್ರ್ ಮಾಡೋದು. ಗೊತ್ತಾಯ್ತಾ? ನಾನು ಸುಳ್ಳು ಅದಕ್ಕೆ ಸುಮ್ಮನೆ ಹೇಳ್ತೀನಿ ನಾನು ನಿಂಗೆ. ಹೋಗೋಗಿ ಲೇಸ್ ಲೇಸ್ ಕೊಡ್ಸೋಣ ದೊಡ್ಡಮ್ಮ ಒಳಗೆ ಹೋಗೋಗ. ನೀವು ಮುಟ್ಬೇಡ, ಬಿಸಿ ಇರುತ್ತೆ ಅದು. ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟ್ ಇಡಬೇಕಾಯ್ತು, ಹಿಂಗೆ ಕೆಳಗಡೆ ಮಾಡಿದ್ದಿಲ್ಲ, ಬಿಸಿ ಆಗ್ಬಿಟ್ಟಿದೆ. ಓಕೆ, ಈಗ ಗ್ಲಾಸ್ ತೊಗೊಂಡು ಕಾಫಿ ಹಾಕೋಣ ಗ್ಲಾಸಿಗೆ. ನೋಡಿ ಕಾಫಿ ಕಲರ್ ನೋಡಿ ಬೇರೆ ಅನ್ಕೊಂಬೇಡಿ. ಫ್ಯಾಮಿಲಿ ಕ್ಯಾಂಪಿಂಗ್ ಕಾಫಿ ಅದು ನಮ್ದು ಸಪ್ರೇಟ್ ಟೈಮ್ ಇರುತ್ತಲ್ಲ ಅವಾಗ. ಬಾಯ್ಸ್ ಕ್ಯಾಂಪಿಂಗ್ ಮಾಡಿದಾಗ ಮಾತ್ರ ಅದೆಲ್ಲ. ಬಾಯ್ಸ್ ಕ್ಯಾಂಪಿಂಗ್ ತುಂಬಾ ಸೂಪರ್ ಆಗಿರೋ ಸೀರೀಸ್ ಬರ್ತಾರೆ, ದಯವಿಟ್ಟು ಮಿಸ್ ಮಾಡಬೇಡಿ. ಚೆನ್ನಾಗಿ ನೋಡಿ. ಆಫ್ಟರ್ ಎಫೆಕ್ಟ್ ನಾನು ಪೂಜಾಕ ಮಾಡಿ ಕುತ್ಕೊತೀನಿ. ನೋಡಪ್ಪ, ಸಪೋರ್ಟ್ ಮಾಡ್ದಂಗೂ ಇತ್ತು, ತೆಟ್ರೆ ಏನಂದ್ರೆ ವಾರ್ನಿಂಗ್ ಕೊಟ್ಟಂಗೂ ಇತ್ತು. ಇವಾಗ ಓಕೆ, ಕೊಡಿ ತಿನ್ನೋಣಂತೆ ಕಾಫಿ. ಅಲ್ಲಿ ದೊಡ್ಡಮ್ಮ ಬನ್ನಿ, ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಟ್ರೈಪೋಡ್ ಇಲ್ಲದೆ ಎಷ್ಟು ಒದ್ದಾಡ್ತಾ ಇದ್ದೀವಿ, ಅಷ್ಟು ಒದ್ದಾಡ್ತಾ ಇದ್ದೀವಿ. ಅದು ತೋರಿಸೋದು ನೀರೈತೆ ನೋಡಿ, ಅದರಲ್ಲಿ ಚೆಕ್ ಮಾಡು ನೀರೈತೆ ಅಂತ. ನಿಂಗೆ ಕೊಡ್ತೀನಿ, ಒಂದೇ ನಿಮಿಷ ಕೊಡ್ತೀನಿ ಪಪ್ಪ. ಅಲ್ಲಿ ಎಲ್ಲ ಎತ್ಕೊಳ್ಳಿ ಕಾಫಿ ಕಡಮ. ಚೇರ್ಸ್. ಚಿಯರ್ಸ್. ಕಾಫಿಗೆ ಚೇರ್ಸ್. ಚಿಯರ್ಸ್. ಚೆನ್ನಾಗಿದೆ, ಕೊಡ್ತೀನಿ. ಚೆನ್ನಾಗಿದೆ ಕಾಫಿ. ಕಾಫಿ ಅಂತೂ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಕಾಫಿ ಕುಡ್ಕೊಂಡು ಹಾಗೆ ಹಿಮ ಮಾಡಿರೋ ಬಜ್ಜಿ ತಿನ್ಕೊಂಡು ಈ ಕ್ಯಾಂಪಿಂಗ್ ವ್ಲಾಗ್ನ ಇಲ್ಲೇ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ನನ್ನ ಮಗಳಿಗೋಸ್ಕರ ಕರ್ಕೊಂಬಂದಿದ್ದು ನೋಡ್ಬೋದಲ್ಲ, ಎಷ್ಟು ಅಳ್ತಾ ಇದ್ದಲ್ಲ, ಹಠ ಮಾಡ್ತಾ ಇದ್ದಾಳೆ. ನಂಗೆ ಅಳೋದು ನೋಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಜಲ್ದಿನೇ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ, ಹ್ಯಾಪಿ ಕ್ಯಾಂಪಿಂಗ್.